ವಾವ್, ಏನಮ್ಮ ಇಷ್ಟು ಚೆನ್ನಾಗಿದೆ ಲೋಟಸ್ಸು. ಎಲ್ಲಿಂದ ತಂದೆ ಅಮ್ಮ? ಮಾರ್ಕೆಟ್ಗೆ ಹೋಗಿದ್ದೆ ಅಮ್ಮ ಇವತ್ತು. ಸೊ ಅಲ್ಲಿಂದ ತೊಗೊಂಬಂದೆ ನೋಡಿ. ಚೆನ್ನಾಗಿ ಈ ಥರ ಹಳ್ಳಿಸಿ ಹಾಕಬೇಕು. ಇದನ್ನು ಲಕ್ಷ್ಮಿಗೆ ತುಂಬ ಇಷ್ಟ. ಸಾಂಗ್ ಕೇಳಿದ್ಯಾ ಲಕ್ಷ್ಮಿದು ನೀನು? ಕಮಲದ ಮಗಳೋಳೆ ಕಮಲವ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಅಂತ ಹೇಳ್ತಾರಲ್ಲ, ಲಕ್ಷ್ಮಿಗೆ ಹೂವು ಇಷ್ಟ. ಆಷಾಢ ಶುಕ್ರವಾರ ಅಲ್ವಾ, ಇವತ್ತು ಮಂಗಳವಾರ. ಸೊ ಲಕ್ಷ್ಮಿಗೆ ಇಡೋಣ ಅಂತ ತಗೊಂಬಂದೆ ನೋಡಿ. ಚೆನ್ನಾಗಿದೆ. ನಂಗೊಂದು ಡೌಟ್ ಅಮ್ಮ, ಇದು ಎಲ್ಲಿ ಬೆಳೆಯುತ್ತೆ? ನಾನು ಯಾವತ್ತೂ ಎಲ್ಲೂ ನೋಡೇ ಇಲ್ಲ. ಎಲ್ಲ ಸನ್ಫ್ಲವರ್ ನೋಡ್ತೀನಿ, ಲೋಟಸ್, ಲಿಲ್ಲಿ, ಐಬಿಸ್ಕಸ್ ಎಲ್ಲ ಥರ ನೋಡ್ತೀನಿ, ಕಮಲನೇ ನೋಡಿಲ್ಲ. ಎಲ್ಲಿರುತ್ತೆ? ಒಂದ್ಸಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ನೀರು ಒಳಗೆ ಅಲ್ಲಿ ಹೂವು ಇದೆ ನೋಡು ಅಂತ ತೋರಿಸಿದ್ವಿ ನೋಡು, ದೂರದಲ್ಲಿ. ಅಲ್ಲಿ ಕೆಸರಲ್ಲಿ ಬೆಳೆಯೋದು. ಇದು ಹೇಗೆ ಬೆಳೆಯುತ್ತೆ ಗೊತ್ತಾ? ಹೇಗೆ? ಕೆರೆ ಮಧ್ಯದಲ್ಲಿ ಕೆಸರಲ್ಲಿ ಬೆಳೆಯುತ್ತೆ. ಕೆಳಗೆಲ್ಲ ಅದೇ ಗ್ರೀನ್ ಕಲರ್ ಪಾಚಿ ಥರ ಇರುತ್ತೆ ನೋಡಿ, ಕೆಸರು ಗಲೀಜು ಅಲ್ಲಿರುತ್ತೆ. ಅದ್ರ ಸುತ್ತಲ ಇದ್ರೆ ಅದ್ರ ಮಧ್ಯದಲ್ಲಿ ಇದು ಹೂವಾಗಿ ತನ್ನ ತನವನ್ನು ಬಿಡ್ದಿರ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇದು ದೇವರಿಗೆ ತುಂಬ ಶ್ರೇಷ್ಠ. ಇದರಿಂದ ಏನು ನಾವು ತಿಳ್ಕೊಬೇಕು ಗೊತ್ತಾ ನಿನಗೆ ಜೀವನದಲ್ಲಿ? ನಾವು ಗೊತ್ತಿಲ್ವಾ? ಹೂವು ಹೇಗೆ, ಕಮಲದ ಹೂವು ಒಂದು ಕೆರೆ ನೀರಿನಲ್ಲಿ ಸುತ್ತ ಕೆಸರಿದ್ರೂ ಕೂಡ ತಾನು ಹೇಗೆ ತನ್ನ ತನವನ್ನು ಬಿಡದೆ ಅದು ಹರಳಿ ತನ್ನ ತನವನ್ನು ಅದು ಬಿಡಲ್ವೋ, ಅದೇ ಥರ ನಾವು ಕೂಡ ಜೀವನದಲ್ಲಿ ನಮ್ಮ ಸುತ್ತಮುತ್ತಲೂ ಒಳ್ಳೆ ಜನ ಇರ್ತಾರೆ, ಕೆಟ್ಟ ಜನ ಇರ್ತಾರೆ, ಹಾಡ್ಕೊಳ್ಳೋರು ಇರ್ತಾರೆ, ನಮಗೆ ಒಳ್ಳೇದನ್ನ ಹೇಳೋರು ಇರ್ತಾರೆ, ಎಲ್ಲ ಥರ ಇರ್ತಾರೆ. ಬಟ್ ಅಂಥವ್ರ ಮಧ್ಯೆನೇ ನಾವು ಬದುಕಬೇಕು ಸಮಾಜದಲ್ಲಲ್ವಾ. ಸೊ ಅಂಥವ್ರ ಮಧ್ಯೆ ಕೆಸರು ಎಷ್ಟೇ ನಮ್ಮ ಸುತ್ತ ಕೆಟ್ಟ ಜನ ಇದ್ದರೂ ನಾವು ಈ ಕಮಲದ ಹಾಗೆ ನಮ್ಮ ಒಳ್ಳೆತನವನ್ನು ಬಿಡದಿರ ನಾವು ಬದುಕಿ ತೋರಿಸ್ಬೇಕು ಜೀವನದಲ್ಲಿ ಅನ್ನೋದನ್ನ ಸಾರಾಂಶವನ್ನು ಇದು ತಿಳಿಸುತ್ತೆ. ನೀನು ಕೂಡ ಹಾಗೆ ಇರಬೇಕು ಗೊತ್ತಾ? ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮಂಗಳವಾರ ಇವತ್ತು ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ತಂದೆ. ಈಗ ಕಡಿಮೆ ಇದೆ, ಬಟ್ ಇನ್ನು ಒಂದು ವಾರ ಅಥವಾ ದಿನದಲ್ಲೇ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಕಡಿಮೆಲಿ ಸಿಕ್ಕಿದಾಗ ಲಕ್ಷ್ಮಿಗೆ ಪ್ರಿಯವಾದ ಹೂವು ಸೊ ಇಡೋಣ. ಜೀವನದಲ್ಲಿ ನಾವು ಇದರಿಂದ ಕೂಡ ತಿಳ್ಕೊಬೋದು ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೀನಿ. ಆ ಥರದಲ್ಲೇ ಬದುಕಬೇಕು ನಾವು. ಎಷ್ಟೇ ಕೆಟ್ಟ ಜನಗಳಿದ್ದರೂ ನಮ್ಮ ತನವನ್ನು ನಾವು ಬಿಡದೆ, ಎಷ್ಟೇ ಕೆಸರು ಮಧ್ಯದಲ್ಲೂ ಹೇಗೆ ತಾವರೆ ಹೂವು ಅರಳುತ್ತೋ ಅದೇ ಥರ ನಾವು ಕೂಡ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಕೆಟ್ಟ ಜನಗಳ ಮಧ್ಯೆ ಇದ್ದರೂ ಕೂಡ ನಮ್ಮ ತನವನ್ನು, ನಮ್ಮ ಒಳ್ಳೆಯ ನಡತೆಯನ್ನು ನಾವು ಬಿಡದೆ ಜೀವನ ಸಾಗಿಸೋದು ಒಂದು ಒಳ್ಳೆಯ ದಾರಿ ಅಂತ ಹೇಳಬಲ್ಲೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್. ಸಿ ದ ನೆಕ್ಸ್ಟ್ ವಿಡಿಯೋ.